ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ಕೆಲ ವಾರಗಳವರೆಗೆ ಸುರಿದ ಮಳೆಯು ಒಂದೆರಡು ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆದಿದ್ದು ಇದೀಗ ಕಳೆದ ಒಂದು ದಿನದಿಂದ ನಿರಂತರವಾಗಿ ಸುರಿಯಲು ಆರಂಭವಾಗಿದೆ. ಕೇವಲ ಒಂದೇ ದಿನದಲ್ಲಿ ತಾಲೂಕಿನ ಬಹುತೇಕ ನದಿಗಳು ಮತ್ತು ತೊರೆಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯಲು ಆರಂಭಿಸಿದೆ. ಈಗಾಗಲೇ ತಗ್ಗು ಪ್ರದೇಶಗಳಲ್ಲಿ ತೋಟ ಮತ್ತು ಗದ್ದೆಗಳಿಗೆ ನೀರು ನುಗ್ಗಿ ಸಂಪೂರ್ಣ ಜಲಾವೃತವಾಗಿದ್ದು, ಕೆಲವು ಪ್ರದೇಶಗಳಿಗೆ ಸಂಪರ್ಕಿಸುವ ಕಿರು ಸೇತುವೆಗಳು ಕೂಡ ಜಲಾವೃತಗೊಂಡಿದೆ. ಮೇಲಂತಬೆಟ್ಟುವಿನಲ್ಲಿ ನೀರು ತೋಡಿನಿಂದ ಮೇಲೆ ಬಂದು ಇಲ್ಲಿಯ ಪಕ್ಕಿದಕಲ ಸೇತುವೆಯು ಮುಳುಗಿದ್ದು, ಸ್ಥಳೀಯ ಕೃಷಿ ಜಮೀನಿನಲ್ಲಿ ನದಿಯಂತೆ ನೀರು ಹರಿದು ಹೋಗ್ತಾ ಇದೆ. ಇದು ಮೇಲಂತಬೆಟ್ಟಿನ ರಸ್ತೆ, ಬೆಳ್ತಂಗಡಿ ಜೈನ್ಪೇಟೆ ಮೂಲಕ ಮೇಲಂತಬೆಟ್ಟಿಗೆ ಹೋಗುವಂಥ ರಸ್ತೆ. ಇಲ್ಲಿ ಒಂದು ಸಣ್ಣ ಕಿರು ಸೇತುವೆ, ಈ ಕಿರು ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆಯ ಅಡಿಭಾಗದಲ್ಲಿ ನೀರು ಹೋಗಲಿಕ್ಕೆ ಜಾಗ ಸಾಕಾಗದೆ ಈಗಾಗಲೇ ಸೇತುವೆ ಮೇಲ್ಭಾಗದಿಂದ ರಸ್ತೆ ಮೂಲಕ ನೀರು ಹರಿತಾ ಇದೆ. ಇದರಿಂದಾಗಿ ಈಗ ಸಂಚಾರ ಸಂಪೂರ್ಣ ಬಂದಾಗಿದೆ ರಸ್ತೆದು. ಆ ಕಡೆಯಿಂದ ವಾಹನಗಳು ಯಾವುದು ಕೂಡ ಈ ಕಡೆಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಈಗ ವಿದ್ಯಾರ್ಥಿಗಳು ಕೂಡ ಇದೇ ರಸ್ತೆ ಮೂಲಕ ಕಾಲೇಜಿಂದ ಮನೆಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಈ ಸಂದರ್ಭದಲ್ಲಿ ವಾಹನಗಳ ಇಲ್ಲಿ ಊರಿನ ಜನರು ಸೇರಿ ರಸ್ತೆಯನ್ನು ದಾಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಾಹನಗಳನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಾಹನಗಳು ಇಲ್ಲಿ ಇಂಥ ಅಪಾಯ ಇರುವಂಥ ಸಂದರ್ಭದಲ್ಲಿ ವಾಹನಗಳು ಮುಂದಕ್ಕೆ ಹೋಗೋದು ಇಲ್ಲಿ ಸ್ವಲ್ಪ ಕಷ್ಟ ಇದೆ. ಆಟೋ ರಿಕ್ಷಾ, ಸ್ಕೂಟರ್ನಂಥ ವಾಹನಗಳು ಪಾಸಾಗುವಂಥ ಸನ್ನಿವೇಶವೇ ಇಲ್ಲ, ಅಷ್ಟು ನೀರು ಬಂದಿದೆ. ಕಿರು ಸೇತುವೆ ನೀವು ನೋಡ್ತಾ ಇದ್ದೀರಿ. ಕಿರು ಸೇತುವೆ ಸಂಪೂರ್ಣ ರಸ್ತೆ, ಕಿರು ಸೇತುವೆಯಲ್ಲಿ ನೀರು ಹಾದು ಹೋಗದೆ ರಸ್ತೆ ಮೇಲೆ ನೀರು ಹಾದು ಹೋಗ್ತಾ ಇದೆ. ಅಲ್ಲದೆ ಪಕ್ಕದ ತೋಟಗಳಿಗೂ ಕೂಡ ನೀರು ನುಗ್ಗಿ ಸಂಪೂರ್ಣ ತೋಟ ಹಾನಿಯಾಗ್ತಾ ಇದೆ. ತೋಟದ ಒಳಗೂ ಕೂಡ ನೀರು ನುಗ್ಗಿದೆ. ನೋಡಿ, ನೀವು ಗಮನಿಸ್ತಾ ಇರ್ಬೋದು, ಈ ತೋಡಿನಿಂದ ಮೇಲೆ ಬಂದಿರುವಂಥ ನೀರು ಪಕ್ಕದ ಎಲ್ಲ ಕೃಷಿ ಪ್ರದೇಶಕ್ಕೆ ನುಗ್ಗಿದೆ. ಇದು ನೋಡಿ ನೀವು, ಇದೊಂದು ಕೃತಕ ಹೊಳೆಯಾಗೆ ಆಗಿದೆ. ಇದು ನಿಜವಾಗ್ಲೂ ಜಾಗ, ಇದು ತೋಡು ಹೋಗ್ತಾ ಇರುವಂಥ ಜಾಗ ಬೇರೆ. ಈಗ ನದಿ ಆ ತೋಡು ಕಂಪ್ಲೀಟ್ ಮೇಲೆ ಜಾಗ ಇಲ್ಲಿ ಇರುವಂಥ ಭೂಪ್ರದೇಶಕ್ಕೆ ಕೂಡ ನುಗ್ಗಿದೆ. ಹಾಗೆ ಪಕ್ಕದ ಎಲ್ಲ ತೋಟಗಳಿಗೂ, ಮುಂದೆ ನೀವು ಎದುರಿಗೆ ನೋಡ್ಬೋದು, ಅಲ್ಲಿ ತೋಟಗಳಿಗೆಲ್ಲ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ತೋಟಕ್ಕೆ ಬಂದಿದೆ. ಈಗ ಇದು ನದಿಯಲ್ಲ, ಇದು ತೋಡು ಕೂಡ ಅಲ್ಲ, ಆದರೆ ಪಕ್ಕದ ನದಿಯಿಂದ ತೋಡಿನಿಂದ ನೀರು ಇಲ್ಲಿ ಮೇಲೆ ಹರಿದು ಬಂದಿರುವಂಥದ್ದು ನೀವು ಕಾಣ್ಬೋದು. ನೋಡಿ, ಮುಂದಕ್ಕೆ ತೋಡು ಹರಿತಾ ಇದೆ, ಇಲ್ಲಿ ತೋಡು ಹರಿತಾ ಇದೆ. ತೆಂಕಕಾರಂದೂರಿನ ಸುದೆಗಂಡಿ ಎಂಬಲ್ಲಿಯ ಸೇತುವೆಯು ಮುಳುಗಡೆಯಾಗಿದ್ದು ಸಂಪರ್ಕವು ಕಡಿತಗೊಂಡಿದೆ. ನದಿಯು ತುಂಬಿ ಹರಿತಾ ಇದೆ. ಇದು ನಮ್ಮ ಸುದೆಗಂಡಿ ಸೇತುವೆ. ಈ ಸುದೆಗಂಡಿ ಸೇತುವೆ ನೋಡಿ ಯಾವ ತರ ಮುಳುಗಡೆಯಾಗಿದೆ ಅಂತ. ಸೇತುವೆನೇ ಇಲ್ಲ. ಇದು ಈ ರೋಡಾಗಿ ಮಾರ್ಗವಾಗಿ ಯಾರಾದ್ರೂ ಬರೋದಾದ್ರೆ ಯಾರು ಬರಬೇಡಿ. ವೇಣೂರು ಗ್ರಾಮ ಪಂಚಾಯತ್ ಕಚೇರಿಯ ಹಿಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಧರೆ ಕುಸಿತ ಉಂಟಾಗಿದ್ದು, ಮೇಲಿರುವ ಕಟ್ಟಡವು ಅಪಾಯದಲ್ಲಿದೆ. ಪಂಚಾಯತ್ ಗುಡ್ಡೆ ಬಂಡೆ ಕೋಡೆ ಬಂಡೆ ದಾಲ ಉಂಟಾಡಿಟ್ಟು ವಿನಿ ಕಾರ್ ಬಿನಿ ಇತ್ತನ ವಿನಿ ನಿಜ. ಒಂದೆಡೆ ನದಿ ಪಾತ್ರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ರೆ ಗುರುವಾಯನಕೆರೆ, ಉಜಿರೆ ಸೇರಿದಂತೆ ಹಲವೆಡೆ ನೀರು ಹರಿದು ಹೋಗುವುದಕ್ಕೆ ಜಾಗವಿಲ್ಲದೆ ರಸ್ತೆಯು ಸಂಪೂರ್ಣ ಜಲಾವೃತಗೊಂಡ ಘಟನೆ ನಡೆದಿದೆ.
ಭಾರೀ ಮಳೆಯ ಪರಿಣಾಮ ಉಜಿರೆಯ ಎಸ್ಡಿಎಂ ಆಸ್ಪತ್ರೆಯ ಬದಿಯ ತಡೆಗೋಡೆಯು ಕುಸಿದಿದ್ದು ಅಲ್ಲಿ ಪಾರ್ಕಿಂಗ್ ಮಾಡಿದ ಹಲವು ದ್ವಿಚಕ್ರ ವಾಹನಗಳು ಕೂಡ ಜಖಂಗೊಂಡಿದೆ. ಮಳೆಯು ನಿರಂತರವಾಗಿ ಸುರಿತಲೇ ಇದ್ದು ನದಿ ಪಾತ್ರದ ಜನರು ಅಪಾಯಕಾರಿ ಬೆಟ್ಟಗುಡ್ಡದ ಪ್ರದೇಶದ ಜನರು ಆದಷ್ಟು ಎಚ್ಚರದಿಂದಿದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳುವ ಬಗ್ಗೆ ಯೋಚಿಸಬೇಕಾಗಿದೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.